ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಬುರುಡೆ ಗ್ಯಾಂಗ್ಗೆ ಶಾಕ್ ಕೊಟ್ಟಿದ್ದ ಹೈಕೋರ್ಟ್ ಪೀಠ. ಎಸ್ಐಟಿ ತನಿಖೆಗೆ ನೀಡಿದಂತಹ ತಡೆಯಾಜ್ಞೆ ತೆರವಾಗಿದೆ. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಬುರುಡೆ ಗ್ಯಾಂಗ್ಗೆ ಶಾಕ್ ಕೊಟ್ಟಿದ್ದ ಹೈಕೋರ್ಟ್ ಪೀಠ. ಎಸ್ಐಟಿ ತನಿಖೆಗೆ ಏನು ನೀಡಲಾಗಿತ್ತು, ತಡೆಯಾಜ್ಞೆಯನ್ನ ತೆರವು ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಧರ್ಮದ್ರೋಹಿಗಳಿಗೆ ನಡುಕ ಶುರುವಾಗಿದೆ. ಬಂಧನ ಭೀತಿಯಲ್ಲಿದ್ದಾರೆ ತಿಮರೋಡಿ ಮಠಣ್ಣ ಗ್ಯಾಂಗ್. ಸತತವಾಗಿ ಬುರುಡೆ ಗ್ಯಾಂಗ್ ವಿಚಾರಣೆಯನ್ನು ಕೂಡ ಮಾಡಿರುವಂಥದ್ದು ಎಸ್ಐಟಿ. ಯಾವುದೇ ಕ್ಷಣದಲ್ಲಿ ಬುರುಡೆ ಗ್ಯಾಂಗ್ ಸದಸ್ಯರು ಅರೆಸ್ಟ್ ಆಗುವಂತಹ ಸಾಧ್ಯತೆಗಳಿದೆ. ಮುಂದಿನ ಕ್ರಮಕ್ಕೆ ರೆಡಿಯಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈಗಾಗಲೇ ಶಾಕ್ ಮೇಲೆ ಶಾಕ್, ಇನ್ಮೇಲೆಲ್ಲ ಬರೀ ಶಾಕ್ಗಳನ್ನು ಎದುರಿಸ್ತಾ ಹೋಗ್ತಾ ಇರಬೇಕಾಗತ್ತೆ ಇವರು. ಮುಂದಿನ ಕ್ರಮಕ್ಕೆ ಅಂತ ಹೇಳಿ ಈಗಾಗಲೇ ರೆಡಿ ಆಗ್ತಾ ಇರುವಂಥದ್ದು ಎಸ್ಐಟಿಯ ಅಧಿಕಾರಿಗಳು. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಧರ್ಮದ್ರೋಹಿಗಳಿಗೆ ನಡುಕ ಉಂಟಾಗಿದೆ. ಬಂಧನ ಭೀತಿಯಲ್ಲಿ ತಿಮರೋಡಿ ಮಠಣ್ಣ ಗ್ಯಾಂಗ್ ಇದೆ. ಸತತವಾಗಿ ಬುರುಡೆ ಗ್ಯಾಂಗ್ ವಿಚಾರಣೆಯನ್ನ ಈಗಾಗಲೇ ಎಸ್ಐಟಿ ಮಾಡಿದೆ. ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ಈಗಾಗಲೇ ಇದೆ. ಇನ್ನು ಎಸ್ಐಟಿ ತನಿಖಾ ವರದಿಗೆ ಕೂಡ ಕೂಡಿ ಬಂದಿದೆ ಮುಹೂರ್ತ. ಸರ್ಕಾರಕ್ಕೆ ತನಿಖಾ ರಿಪೋರ್ಟ್ ಸಲ್ಲಿಕೆಗೆ ಕ್ಷಣಗಣನೆ ಆರಂಭವಾಗಿದೆ. ಎಸ್ಐಟಿ ತನಿಖಾ ವರದಿಗೆ ಕೂಡಿ ಬಂದಿದೆ ಮುಹೂರ್ತ. ಸರ್ಕಾರಕ್ಕೆ ತನಿಖಾ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಿಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಎಸ್ಐಟಿ ವರದಿಯಲ್ಲಿ ಬಿ ಗ್ಯಾಂಗ್ನ ಕಂಪ್ಲೀಟ್ ಆದಂತಹ ಕಹಾನಿ ಇದೆ. ಗೃಹ ಸಚಿವರಿಗೆ ವರದಿಯನ್ನ ಕೂಡ ಸಲ್ಲಿಸಲಿದ್ದಾರೆ ಎಸ್ಐಟಿಯ ಮುಖ್ಯಸ್ಥರು. ಶೀಘ್ರದಲ್ಲೇ ಪ್ರಣವ್ ಮೊಹಂತಿ ಅವರಿಂದ ಪರಮೇಶ್ವರ್ ಅವರನ್ನ ಭೇಟಿ ಮಾಡಲಾಗುತ್ತೆ. ಬುರುಡೆ ಗ್ಯಾಂಗ್ಗೆ ಮತ್ತೆ ಶುರುವಾಯಿತು, ಡವ ಶುರುವಾಗಿದೆ. ಈಗಾಗಲೇ ಕಂಪ್ಲೀಟ್ ಆದಂತಹ ಚಿತ್ರಣವನ್ನು ಈಗಾಗಲೇ ರೆಡಿ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳ ವಿರುದ್ಧದ ಕುತಂತ್ರ ಬಯಲು ಮಾಡಿದ್ದೆ ಅದು ನಮ್ಮ ಪವರ್ ಟಿವಿ. ಧರ್ಮದ್ರೋಹಿಗಳ ಬಂಡವಾಳವನ್ನ ಬಿಚ್ಚಿಟ್ಟಿದ್ದೆ ನಿಮ್ಮ ಪವರ್ ಟಿವಿ. ಘಟನಾ ಸ್ಥಳದಿಂದಲೇ ಇಂಚಿಂಚು ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾ ಇದ್ದಿದ್ದು ಅದು ಪವರ್ ಟಿವಿ. ನಿರಂತರವಾಗಿ ಲೈವ್ ಅನ್ನ ಕೂಡ ಮಾಡ್ತಾ ಇದ್ವಿ. ರಿಯಾಲಿಟಿ ಚೆಕ್ ಮಾಡಿದ್ದು ಕೂಡ ನಮ್ಮ ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂತಹ ರಾಕೇಶ್ ಶೆಟ್ಟಿ ಸರ್. ಪವರ್ ಟಿವಿಗೆ ಈಗಾಗಲೇ ಅಭಿನಂದನೆಗಳ ಪೂರ ಕೂಡ ಹರಿದು ಬಂದಿದೆ. ಪವರ್ ಟಿವಿಯ ವರದಿಗಳನ್ನು ಆಧರಿಸಿಕೊಂಡು ಎಸ್ಐಟಿ ವರದಿ ಈಗಾಗಲೇ ರೆಡಿ ಆಗಿದೆ. ಕ್ಲೈಮ್ಯಾಕ್ಸ್ ಹಂತವನ್ನು ಕೂಡ ಈಗಾಗಲೇ ತಲುಪಿರುವಂಥದ್ದು ಪವರ್ ಟಿವಿಯ ಈ ಒಂದು ಧರ್ಮಯುದ್ಧ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಫುಲ್ ಸ್ಟಾಪ್ ಸ್ಟೇಜ್ಗೆ ಈಗಾಗಲೇ ಬಂದಿರುವಂಥದ್ದು. ಈ ಒಂದು ಬುರುಡೆ ಗ್ಯಾಂಗ್ ಷಡ್ಯಂತ್ರವನ್ನು ಏನು ಹೂಡಿದ್ರು, ಈ ಒಂದು ಪ್ರಕರಣ ಈಗಾಗಲೇ ತಾರ್ಕಿಕ ಅಂತ್ಯಕ್ಕೆ ಈಗಾಗಲೇ ಬಂದು ನಿಂತ್ಕೊಂಡಿದೆ. ಸೊ ಫುಲ್ ಸ್ಟಾಪ್ ಇಡುವಂತಹ ಮಟ್ಟಕ್ಕೆ ಈಗಾಗಲೇ ಘಟ್ಟಕ್ಕೆ ನಾವೆಲ್ಲರೂ ಕೂಡ ಈಗಾಗಲೇ ತಲುಪಿದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಧರ್ಮದ್ರೋಹಿಗಳಿಗೆ ನಡುಕ ಶುರುವಾಗಿದೆ. ಶಾಕ್ ಮೇಲೆ ಈಗಾಗಲೇ ಶಾಕ್ ಕಾದಿದೆ ತಿಮರೋಡಿ ಆ್ಯಂಡ್ ಗ್ಯಾಂಗಿಗೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂತಹ ರಾಕೇಶ್ ಶೆಟ್ಟಿ ಸರ್. ಸರಿ, ಈಗಾಗಲೇ ಇನ್ನು ಮುಂದೆ ಮೇ ಬಿ ತಿಮರೋಡಿ ಆ್ಯಂಡ್ ಗ್ಯಾಂಗ್ ಶಾಕ್ ಮೇಲೆ ಶಾಕನ್ನು ಎದುರಿಸ್ತಾ ಹೋಗ್ತಾ ಇರಬೇಕಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಹೈಕೋರ್ಟ್ ಕೊಟ್ಟಿರುವಂತಹ ಶಾಕ್ ಏನು ಸರ್? ಕುಸುಮ, ಗುಡ್ ಆಫ್ಟರ್ನೂನ್. ನಾವು ಮೊದಲೇ ಹೇಳಿದ್ವಿ, ಧರ್ಮ ವಿಜಯ ಅಂತ ಯಾವಾಗ ಈ ಅಭಿಯಾನವನ್ನು ನಾವು ಕರೆದ್ವಿ, ನಮ್ಮ 2 ವರ್ಷದ ಏನು ಈ ಧರ್ಮ ಯುದ್ಧ ಇತ್ತು ಅದನ್ನು ನಾವು ಯಾವಾಗ ಇದನ್ನು ಧರ್ಮ ವಿಜಯ ಅಂತ ಕರೆದ್ವಿ, ನಾವು ಇಡೀ ಕರ್ನಾಟಕದ ಜನತೆಗೆ ಮಾತ್ರ ಅಲ್ಲ, ಇಡೀ ದೇಶದ ಜನತೆಗೆ ಹೇಳಿದ್ವಿ, ಪವರ್ ಟಿವಿ ಯಾವುದೇ ಒಂದು ಸ್ಟೋರಿ ಹತ್ರ ನಿಂತ್ಕೊಂಡ್ರೆ ಅಥವಾ ಯಾವುದೇ ಒಂದು ಏನು ಇನ್ವೆಸ್ಟಿಗೇಷನನ್ನು ಜರ್ನಲಿಸಮನ್ನು ಮಾಡಿದರೆ ಅದು ಸತ್ಯದ ಪರ ಇರುತ್ತೆ ಹೊರತು ಅದು ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಪರ ಅಥವಾ ಯಾವುದೋ ಒಂದು ಪಕ್ಷದ ಪರ ಅಥವಾ ಯಾವುದೋ ಒಂದು ವ್ಯಕ್ತಿಯ ಪರ ಇರಲ್ಲ ಅಂತ ಹೇಳಿದ್ವಿ. ನಾವು ಧರ್ಮ ವಿಜಯ ಅಂತ ಸಾರಿದಾಗ ಅದನ್ನು ಯಾಕಾಗಿ ಸಾರಿದ್ವಿ ಅನ್ನೋದನ್ನು ಹೇಳಿದ್ವಿ. ಮೊನ್ನೆ ಹೈಕೋರ್ಟ್ ಯಾವಾಗ ಸ್ಟೇ ತಂತು, ಹೈಕೋರ್ಟಲ್ಲಿ ಯಾವಾಗ ಸ್ಟೇ ಕೊಟ್ಟರು ಈ ಒಂದು ವಿಷಯಕ್ಕೆ ಅಂತ ಹೇಳಿದಾಗಲೂ ಕೂಡ ನಾನು ಆವತ್ತು ಇದನ್ನು ವಿವರಣೆಯ ಮೂಲಕ ಹೇಳಿದ್ದೆ. ಇದು ನೆಕ್ಸ್ಟ್ ಡೇಟಲ್ಲಿ ಈ ಒಂದು ತಡೆಯಾಜ್ಞೆ ತೆರವುಗೊಳ್ಳುವ ಎಲ್ಲ ಚಾನ್ಸಸ್ಗಳು ಇದ್ದಾವೆ ಅನ್ನೋದು.
ಯಾವುದು ಇದು ಧರ್ಮ ದ್ರೋಹಿಗಳು ಮಾಡಿದಂತಹ ಈ ಷಡ್ಯಂತ್ರ ಇದೆ ಅಲ್ವಾ. 183 ಯಾವಾಗ ಫಸ್ಟ್ ಈ ಕೇಸಲ್ಲಿ ಫಸ್ಟ್ ಯಾವಾಗ ತಾನು ಬುರುಡೆಯನ್ನು ಇಟ್ಕೊಂಡ್ಬಿಟ್ಟು ಬೆಳ್ತಂಗಡಿ ಸ್ಟೇಷನ್ಗೆ ಬಂದು ಅದನ್ನು 211 ಏನು BNS ಆ್ಯಕ್ಟ್ ಮುಖಾಂತರ ಅದನ್ನು FIR ಮಾಡಿಕೊಂಡು ಅಲ್ಲಿಂದ ತಾನೇ ತನ್ನನ್ನು ಸರೆಂಡರ್ ರೀತಿಯಲ್ಲಿ ಬಂದು ಅಡ್ವೊಕೇಟ್ಗಳ ಹತ್ರ ಏನು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಗಳ ಹತ್ರ ಏನು ಪ್ರೆಸ್ ರಿಲೀಸ್ಗಳನ್ನು ಮಾಡಿಕೊಂಡು ತಾನು ಧರ್ಮಸ್ಥಳದಲ್ಲಿ ನಡೆದಂತಹ ಹಲವಾರು ಕೃತ್ಯಗಳಿಗೆ ಏನು ಮುಖ್ಯ ಸಾಕ್ಷಿಯಾಗಿದ್ದೀನಿ ಅಂತ ಹೇಳಿಕೊಂಡು ಬಂದಂತಹ ಏನು ಚಿನ್ನಯ್ಯ ಇದ್ದಾನೆ, 183 ಸ್ಟೇಟ್ಮೆಂಟಲ್ಲಿ ಅವನು ಏನೇನನ್ನು ವಿವರಣೆಗಳನ್ನು ಕೊಡ್ತಾನೆ. ಆ ವಿವರಣೆಯ ಮೂಲಕ ಈ ಲೆಫ್ಟಿಸ್ಟ್ಗಳು ಎಡಬಿಡಂಗಿಗಳಂತ ನಾವೇನು ಹೇಳ್ತೀವಿ ಅವರ ಪ್ರಕಾರ CM ಸಿದ್ದರಾಮಯ್ಯನವರ ಹತ್ರ ಹೋಗಿ ತಾವೇ ಹೇಳಿದಂತಹ ಏನು SIT ಮುಖ್ಯಸ್ಥನನ್ನು ಅಪಾಯಿಂಟ್ ಮಾಡಿಕೊಂಡು SITಯನ್ನು ಕ್ರಿಯೇಟ್ ಮಾಡಿಕೊಂಡು ತಾವು ಏನು ಇನ್ನೇನು ಈ ಹಿಂದೂ ಕ್ಷೇತ್ರವಾದ ಧರ್ಮಸ್ಥಳಗಳನ್ನು ಮುಗಿಸಿಯೇ ಬಿಟ್ಟೆವು ಅನ್ನುವ ಒಂದು ಏನು ಜಯ ಸಂಭ್ರಮ ನಡೆಸ್ತಾ ಇತ್ತು. ಅಲ್ಲಿಂದ ನಂತರ ಯಾವಾಗ ಈ SIT ಪ್ರಣಬ್ ಮೊಹಂತಿಯವರ ಮುಖಂಡತನದ SIT ಏನು ಈ ಒಂದು ಇನ್ವೆಸ್ಟಿಗೇಷನ್ಗಿಳಿಯುತ್ತೆ, 14-15 ಏನು ತೋರಿಸಿದಂತಹ ಜಾಗಗಳನ್ನು ಅಗದು ಅಲ್ಲೇನಾದರೂ ಅಸ್ಥಿಪಂಜರಗಳು ಸಿಗ್ತವ ಅನ್ನುವ ರೀತಿಯಲ್ಲಿ ನೀವು ನೋಡಿದ್ರಿ, ಕ್ರೇನ್ಗಳನ್ನು ಇಟ್ಕೊಂಡು ಬುಲ್ಡೋಸರ್ಗಳನ್ನು ಇಟ್ಕೊಂಡು JCBಗಳನ್ನು ಇಟ್ಕೊಂಡು GPR ಸಿಸ್ಟಮ್ಗಳನ್ನು ತಗೊಂಡು ಬಂದು ಎಲ್ಲದನ್ನೂ ಮಾಡಿದ ಮೇಲೂ ಲೈವ್ ಡೆಮಾನ್ಸ್ಟ್ರೇಷನ್ ಆಗಿ ಸೈಟ್ ನಂಬರ್ 13A ಅನ್ನು ಆಗದ ಮೇಲೂ SITಗೆ ಗೊತ್ತಾಗಿದ್ದೇನೆಂದರೆ ಈ ತಲೆಬುರುಡೆಗಳ ಅನ್ನುವ ಸ್ಟೋರಿ ಒಂದು ಷಡ್ಯಂತ್ರ ಆಗಿದೆ. ವಿಚಾರಣೆ ಮಾಡ್ತಾ ಬಂದಂಗೆ ಎಲ್ಲಿ ಚಿನ್ನಯ್ಯನು ತಾನು ಹೇಳ್ಕೊತಾನೆ, ದಯವಿಟ್ಟು ನನ್ನನ್ನು ಅವರು ಸಾಯಿಸ್ತಾರೆ, ನನ್ನನ್ನು ಇದನ್ನು ಬಳಸ್ಕೊಂಡಿದ್ದಾರೆ, ನನಗೆ ಇದಕ್ಕೂ ಯಾವುದೂ ಸಂಬಂಧ ಇಲ್ಲ, ಈ ಬುರುಡೆಯನ್ನು ಕೂಡ ಷಡ್ಯಂತ್ರವಾಗಿ ಅವರು ಮೊದಲೇ ಎಲ್ಲೋ ಅದನ್ನು ತೆಗೆದುಕೊಂಡು ಬಂದು ನನ್ನ ಕೈಯಲ್ಲಿ ಕೊಟ್ಟಿರ್ತಾರೆ, ನನಗೂ ಇದಕ್ಕೂ ಯಾವ ರೀತಿಯ ಸಂಬಂಧವೂ ಇಲ್ಲ ಅಂತ ಹೇಳ್ತಾನೆ. ತದನಂತರ SIT ಅವನು ಹೇಳ್ತಾನೆ, ನೀವು ನನ್ನನ್ನು ಅರೆಸ್ಟ್ ಮಾಡಿ ನನ್ನನ್ನು ಹೊರಗಡೆ ಕಳಿಸ್ಬೇಡಿ, ನಾನು ಸರೆಂಡರ್ ಆಗ್ತೀನಿ, ನನ್ನನ್ನು ಹೊರಗಡೆ ಕಳಿಸಿದರೆ ನನ್ನನ್ನು ಮರ್ಡರ್ ಮಾಡ್ತಾರೆ ಅವರು ಅನ್ನುವ ರೀತಿಯಲ್ಲಿತ್ತು. ನಿಮಗೆ ಗೊತ್ತಿದೆ, ಪ್ರತಿದಿನ SIT ಅವನನ್ನು ಸಂಜೆ ವಿಟ್ನೆಸ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ ಅವನು ಇದ್ದಾನೆ ಅಂದರೆ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಇದ್ದಾನೆ ಅಂತ ಹೇಳಿಕೊಂಡು ಅವನನ್ನು ಸಂಜೆ ಬಿಟ್ಟ ಕೂಡಲೇ ಅವನನ್ನು ಅವರ ಕಾರಲ್ಲೇ ಮಹೇಶ್ ತಿಮರೋಡಿಗೆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಷಡ್ಯಂತ್ರದ ರೀತಿಯಲ್ಲಿ ಎಲ್ಲ ವಿಡಿಯೋಗಳನ್ನು ಅಂದರೆ ಏನು ಪ್ರೊಬಬಿಲಿಟಿಯನ್ನು ಇಟ್ಕೊಂಡು ನೆಕ್ಸ್ಟು ಈ ರೀತಿ ಆದರೆ ಚಿನ್ನಯ್ಯ ಏನು ಸತ್ಯವನ್ನು ಹೇಳಿದರೆ ಯಾವ ರೀತಿಯಾಗಿ ನಾವು ವಿಡಿಯೋಗಳನ್ನು ಬಿಡಬೇಕು, ಚಿನ್ನಯ್ಯ ಏನಾದರೂ ಅರೆಸ್ಟ್ ಆದರೆ ಯಾವ ರೀತಿಯ ವಿಡಿಯೋಗಳನ್ನು ನಾವು ಹೊರಗಡೆ ಬಿಡಬೇಕು, ಅಥವಾ ಚಿನ್ನಯ್ಯನಿಂದ ಏನಾದರೂ ಜಯ ಸಿಕ್ಕಿದರೆ ಯಾವ ರೀತಿಯ ವಿಡಿಯೋಗಳನ್ನು ಬಿಡಬೇಕು ಅನ್ನೋದು ಕೆಲವು ಯೂಟ್ಯೂಬರ್ಗಳನ್ನು ಇಟ್ಕೊಂಡು ಮೊದಲನೇದಾಗಿ ಮಹೇಶ್ ತಿಮರೋಡಿ ಮನೆಯಲ್ಲಿ ಎಲ್ಲ ವಿಡಿಯೋಗಳನ್ನು ಮಾಡ್ಕೊಂಡಿರ್ತಾರೆ. ಆ ವಿಡಿಯೋಗಳು ಎಲ್ಲಿಂದ ಶುರು ಆಗ್ತವೆ ಅಂತ ಹೇಳಿದರೆ, ಯಾವಾಗ ಆ ತಲೆಬುರುಡೆಯನ್ನು ಅವರು ಏನು ಬಂಗ್ಲೆಗುಡ್ಡೆ ಫಾರೆಸ್ಟಿಂದ ತರ್ತಾರೆ, ಆ ತಲೆಬುರುಡೆಯನ್ನು ಒಂದು ಶೂಟಿಂಗ್ ಮಾಡಿಕೊಂಡು ಆ ತಲೆಬುರುಡೆಯನ್ನು ಅಲ್ಲಿ ತೆಗೆಯುವಂತಹ ಶೂಟಿಂಗ್ ಅನ್ನು ಮಾಡಿಕೊಂಡಿರ್ತಾರೆ. ಷಡ್ಯಂತ್ರ ಸ್ಟಾರ್ಟ್ ಆದ ಮೇಲೆ, ಈ ತಲೆಬುರುಡೆಗಳ ಸ್ಟೋರಿ ಆದ ಮೇಲೆ ನಂತರ ಇವರು ಚಿನ್ನಯ್ಯನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಚಿನ್ನಯ್ಯನನ್ನು ಕರ್ಕೊಂಡು ಬಂದು ಇವರು ಷಡ್ಯಂತ್ರದ ಸ್ಟೋರಿಗೆ ಅವನನ್ನು ಒಂದು ಮಾಸ್ಟರ್ ಪೀಸ್ ಇವಿಡೆನ್ಸ್ ಆಗಿ ಮಾಡಲಿಕ್ಕೆ ಅವನಿಗೆ ಟ್ರೈನಿಂಗ್ ಕೊಡ್ತಾರೆ. ಅವನು ಎಲ್ಲೆಲ್ಲ ಹೋಗ್ತಾನೆ, ಯಾವ ಡೆಲ್ಲಿಯಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಕೇರಳದ ಕೊಚ್ಚಿನ್ವರೆಗೆ ಯಾರ್ಯಾರನ್ನು ಮೀಟ್ ಮಾಡ್ತಾನೆ ಅನ್ನುವ ಎಲ್ಲ ಷಡ್ಯಂತ್ರವನ್ನು ಚಿನ್ನಯ್ಯ ವಿಚಾರಣೆ ವೇಳೆ ಬಿಡ್ತಾನೆ. ತದನಂತರ ಯಾವಾಗ ಅವನನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಕರ್ಕೊಂಡೋಗಲಾಗತ್ತೆ, ಅಲ್ಲಿ ಪುನಃ ಅದರಲ್ಲಿ ಅಲ್ಲಿಯವರೆಗೆ ವಿಟ್ನೆಸ್ ಆಗಿದ್ದಂತಹ ಚಿನ್ನಯ್ಯ ಆವತ್ತು ಆರೋಪಿ ಆಗ್ತಾನೆ. SIT ಅವನನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುತ್ತೆ. ಮ್ಯಾಜಿಸ್ಟ್ರೇಟ್ ಅವನನ್ನು 15ರಿಂದ 3 ವಾರಗಳ ಕಾಲ ಏನು SIT ಕಸ್ಟಡಿ ಕೊಡ್ತಾರೆ. ಅಲ್ಲಿ ಅವನ ವಿಚಾರಣೆ ನಡೆಯುತ್ತೆ. ವಿಚಾರಣೆ ನಡೀತ ನಂತರ ಅವನನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅವನನ್ನು ಹಾಜರುಪಡಿಸಿದ ಮೇಲೆ ಅವನನ್ನು ಜುಡಿಷಿಯಲ್ ಕಸ್ಟಡಿಗೆ ಬಿಡ್ತಾರೆ. ತದನಂತರ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಈಗ ನಾವು ಧರ್ಮ ರಕ್ಷಕರಾಗಿ ಬಂದಿದ್ದೀವಿ, ಏನು ಕಾವಂದ್ರು ಏನೋ ಅತ್ಯಾಚಾರಗಳನ್ನು ಮಾಡಿದ್ದಾರೆ, ಅಲ್ಲಿ ಕೊಲೆಗಳನ್ನು ಮಾಡಿಸಿದ್ದಾರೆ, ಧರ್ಮಸ್ಥಳ ಹಿಂದೂ ಧರ್ಮಕ್ಷೇತ್ರವಾಗಿ ಇನ್ನು ಉಳಿದಿಲ್ಲ ಅನ್ನುವ ಆರೋಪಗಳನ್ನು ಮಾಡಿ ತಾನು ಸೌಜನ್ಯನಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಬಂದಂತಹ ಈ ಬುರುಡೆ ಗ್ಯಾಂಗಿನವರೇ ಇದು ಷಡ್ಯಂತ್ರ. SITಗೆ ಯಾವಾಗ ಗೊತ್ತಾಯಿತು, ಅವರನ್ನು ವಿಚಾರಣೆಗಳನ್ನು ಮಾಡ್ತಾ ಹೋದಂಗೆ, ಅವರನ್ನು ಒಬ್ಬೊಬ್ಬರನ್ನೇ ವಿಚಾರಣೆಗಳನ್ನು ಮಾಡ್ತಾ ಇದ್ದಂಗೆ ಇವರು ಕೂಡ ಆರೋಪಿಗಳು ಯಾವಾಗ ಆಗ್ತಾರಂದ್ರೆ, ಪುನಃ ಚಿನ್ನಯ್ಯ ಕೇಳ್ಕೊತಾನೆ, ನಾವು ಇನ್ನೊಂದು 183 ಸ್ಟೇಟ್ಮೆಂಟನ್ನು ಅಂದರೆ ಕನ್ಫೆಷನ್ ಆಗಿ ಮಾಡ್ಕೊಬೇಕಂತ ಹೇಳ್ತಾನೆ. ಇನ್ನೊಬ್ಬರ ಮ್ಯಾಜಿಸ್ಟ್ರೇಟ್ ಎದುರುಗಡೆ ಚಿನ್ನಯ್ಯನನ್ನು ಪ್ರೊಡ್ಯೂಸ್ ಮಾಡಲಾಗುತ್ತೆ.
ಆ 183 ಸ್ಟೇಟ್ಮೆಂಟಲ್ಲಿ ಚಿನ್ನಯ್ಯವನ್ನು ಎಲ್ಲ ಷಡ್ಯಂತ್ರದ ಏನು ಸತ್ಯಗಳನ್ನು ಹೇಳ್ತಾ ಬರ್ತಾನೆ. ಯಾವ ರೀತಿಯಾಗಿ ಬುರುಡೆ ಸಿಕ್ತು, ಎಲ್ಲೆಲ್ಲಿ ಅವರನ್ನು ಮೀಟ್ ಮಾಡಿದ್ರು, ಯಾವ ರೀತಿಯಾಗಿ ಅವನನ್ನು ಮೀಟ್ ಮಾಡಿದ್ರು, ಏನೇನು ಷಡ್ಯಂತ್ರಗಳನ್ನು ಮಾಡಿದ್ರು, ಎಲ್ಲಿಂದ ಅವನಿಗೆ ದುಡ್ಡು ಬರ್ತಾ ಇತ್ತು, ಅವನು ಎಲ್ಲೆಲ್ಲಿ ಇವರು ದುಡ್ಡುಗಳನ್ನು ಕಲೆಕ್ಟ್ ಮಾಡಿದ್ದನ್ನು ನೋಡಿದ್ದಾನೆ, ಯಾರ್ಯಾರು ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ, ಅವನನ್ನು ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗಲಾಗಿತ್ತು ಅನ್ನುವ ಸತ್ಯವನ್ನು ಏನು ಮ್ಯಾಜಿಸ್ಟ್ರೇಟ್ ಮುಂದೆ 183 ಬಿಚ್ಚಿಡ್ತಾನೆ. ಆವಾಗ ಗೊತ್ತಾಗುತ್ತೆ ಈ ಷಡ್ಯಂತ್ರದಲ್ಲಿ ಇವರು ಪ್ರಮುಖ ಸಾಕ್ಷಿಗಳು. ಈಗ ಎರಡು ಕಡೆಯ ಈ ಕೇಸ್ಗಳನ್ನು ನೀವು ನೋಡ್ತಾ ಹೋದರೆ BNET ಆಕ್ಟ್ ಪ್ರಕಾರ ಒಂದು ಇವರು ಕುತಂತ್ರದ ಷಡ್ಯಂತ್ರದ ಮೂಲಕ ಏನು ಧರ್ಮಸ್ಥಳದ ಹಿಂದೂ ಧರ್ಮವನ್ನು, ಧರ್ಮಕ್ಷೇತ್ರವನ್ನು ಮತ್ತು ವೀರೇಂದ್ರ ಹೆಗಡೆ ಅವರ ಮೇಲೆ ಇಂಥ ಆರೋಪವನ್ನು ಮಾಡಿ ಧರ್ಮವನ್ನೇ ಧರ್ಮದ್ರೋಹಿಗಳ ಕೆಲಸವನ್ನು ಮಾಡ್ತಾ ಇದ್ರೆ, ಇನ್ನೊಂದು ಅಬ್ಯಾಕ್ಟ್ಮೆಂಟ್ ಅಂದರೆ ಇಂಥದ್ದೊಂದು ಮಾಡಲಿಕ್ಕೆ ಇನ್ನೊಬ್ಬನಿಗೆ ಏನು ಪ್ರೇರೇಪಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಅಂತ ಈ ಎರಡೂ ಆಕ್ಟ್ಗಳ ಮೂಲಕ ಇವರು ಆರೋಪಿಗಳಾಗ್ತಾ ಇದ್ದಾರೆ ಅನ್ನೋದನ್ನು ಕೋರ್ಟಲ್ಲೇ ಮೊನ್ನೆ SIT ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ. 183 ಇವರ ಹೆಸರುಗಳು ಇರುವುದರಿಂದ ಈಗ ಇದು ಪರ್ಜುರಿ ಕೇಸ್, ಏನು ಕೋರ್ಟನ್ನು ಮಿಸ್ಲೀಡ್ ಮಾಡಿದ ಕೇಸ್ಗಳು ಮಾತ್ರ ಅಲ್ಲ, ಅಬ್ಯಾಕ್ಟ್ಮೆಂಟ್ ಕೇಸ್ ಮಾತ್ರ ಅಲ್ಲ, ಈಗ ಅದರ ಮುಂಚೆ ಹೋಗಿ ಷಡ್ಯಂತ್ರ ನಡೆದಿದೆ ಅನ್ನೋದನ್ನು ಕೋರ್ಟ್ಗೆ ಮುಂದಿನೇ ಮನವರಿಕೆ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ. ಆದರೆ ಆ ದಿನ ಜಸ್ಟಿಸ್ ನವಾಜ್ ಪೀಠದಲ್ಲಿ ಏನಾಗುತ್ತೆ ಅಂದರೆ ಅವರು ಹೇಳ್ತಾರೆ, ಇವತ್ತು ಅರ್ಜೆಂಟ್ನ ಕ್ರಮ ಬೇಡ, ಇವತ್ತು ಸಂಜೆ ಲಾಸ್ಟ್ ಕೇಸ್ ತಗೊಂಡಿದ್ದೀನಿ, ನನಗೂ ಟೈಮ್ ಬೇಕಾಗುತ್ತೆ, ಅಲ್ಲಿವರೆಗೆ ನೆಕ್ಸ್ಟ್ ಡೇಟ್ ಬರುವವರೆಗೆ ಸ್ವಲ್ಪ ತಾಳ್ಮೆ ತಗೊಳ್ಳಿ, ಏನನ್ನು ಚಾರ್ಜ್ ಶೀಟನ್ನು ಅಥವಾ ಇಲ್ಲಿ ಇದನ್ನು ಚಾರ್ಜ್ ಶೀಟ್ ಅಂತ ಹೇಳಲಿಕ್ಕಾಗಲ್ಲ, ದಿಸ್ ಇಸ್ ಕಾಲ್ಡ್ ಕಂಪ್ಲೇಂಟ್ ರಿಪೋರ್ಟ್ ಅಂತ ಯಾಕೆ ಹೇಳ್ತೀವಿ ನಾವಂದರೆ, ಇಲ್ಲಿ ಕಂಪ್ಲೇಂಟ್ ರಿಪೋರ್ಟ್ ಅಂದರೆ ಇದು ಕೋರ್ಟಿನ ಮ್ಯಾಜಿಸ್ಟ್ರೇಟ್ ಮುಖಾಂತರ ಇದು ಬಂದಿರೋದ್ರಿಂದ ಈಗ ಇದು ಕಂಪ್ಲೇಂಟ್ ರಿಪೋರ್ಟ್ ಆಗುತ್ತೆ. ಆ SIT ಅಲ್ಲೇ ಮೊನ್ನೆ ಹೇಳುತ್ತೆ, ವಿ ಆರ್ ರೆಡಿ ಟು ಸಬ್ಮಿಟ್, ಅಂದರೆ ಕಂಪ್ಲೇಂಟ್ ರಿಪೋರ್ಟನ್ನು ನಾವು ರೆಡಿ ಇದ್ದೀವಿ ಸಬ್ಮಿಟ್ ಮಾಡಲಿಕ್ಕೆ. ನಮಗೆ ಇನ್ವೆಸ್ಟಿಗೇಷನ್ಗೆ ಇವರು ಪ್ರಮುಖ ಆರೋಪಿಗಳಾಗಿರೋದ್ರಿಂದ ನಮಗೆ ಇನ್ವೆಸ್ಟಿಗೇಷನ್ಗೆ ಇವರು ಬೇಕಾಗ್ತಾರೆ ಅನ್ನೋ ವಾದವನ್ನು ಮಾಡಿತ್ತು. ಆದರೆ ಆವತ್ತಿನ ದಿನದಂದು ಜಸ್ಟಿಸ್ ನವಾಜ್ ಪೀಠದಲ್ಲಿ ಹೇಳ್ತಾರೆ, ಇವತ್ತು ನಾನು ನೆಕ್ಸ್ಟ್ ಈ ಫೈಲನ್ನು ಸ್ಟಡಿ ಮಾಡುವ ಮೊದಲು, ನಾನು ಇದನ್ನು ಕೂಲಂಕುಷವಾಗಿ ನೋಡೋ ಮೊದಲು ನೆಕ್ಸ್ಟ್ ಡೇಟ್ವರೆಗೆ ನೀವು ಯಾವುದೇ ಒಂದು ಬಲವಂತದ ಕ್ರಮ ಆಗಲಿ ಕಂಪ್ಲೇಂಟ್ ರಿಪೋರ್ಟ್ಗಳನ್ನು ಸಬ್ಮಿಟ್ ಮಾಡಬೇಡಿ, ಲೆಟ್ ಮಿ ಹಿಯರ್ ಯು ಎಗೇನ್ ಅಂತ ಹೇಳ್ತಾರೆ. ಇವತ್ತಿನ ಏನು ವಿಚಾರಣೆಯಲ್ಲಿ ಏನು ಜಸ್ಟಿಸ್ ಅವರು ಮೊದಲೇ ಫೈಲನ್ನು ಓದ್ಕೊಂಡು ಬಂದಿರೋದ್ರಿಂದ, ಎಲ್ಲ ಕೇಸ್ಗಳನ್ನು ಕೂಲಂಕುಷವಾಗಿ ನೋಡ್ಕೊಂಡು ಬಂದಿರೋದ್ರಿಂದ, ಈವನ್ ನಾನು ಹೇಳ್ತೀನಿ ಆಲ್ಮೋಸ್ಟ್ ಎಷ್ಟು ಅರ್ಜೆನ್ಸಿಯಲ್ಲಿ ಲಾಸ್ಟ್ ಟೈಮ್ ಆ ಕೇಸನ್ನು ತಗೊಂಡಿದ್ದಾರೆ ಅಂದರೆ, ಈವನ್ ಆಫೀಸ್ ಅಬ್ಜೆಕ್ಷನ್ಗಳು ಕ್ಲಿಯರ್ ಆಗದ ಮೊದಲೇ ಕೂಡ ಓಕೆ ಇನ್ ಅರ್ಜೆಂಟ್ ಬೇಸಿಸ್ ಅದನ್ನು ತಗೊಂಡಿರ್ತಾರೆ. ಅದಕ್ಕೆ ಒಂದು ನ್ಯಾಯವನ್ನು ಓಕೆ ಡೋಂಟ್ ಹರಿ, ಇಷ್ಟೆಲ್ಲ ಆಗ್ತಾ ಇರುವ ದೊಡ್ಡ ಕೇಸ್ ಆಗಿದ್ರಿಂದ SIT ಅವರಿಗೆ ಒಂದು ಕಿವಿ ಮಾತು ಹೇಳ್ತಾರೆ, ಡೋಂಟ್ ಹರಿ ಟಿಲ್ ದ ನೆಕ್ಸ್ಟ್ ಹಿಯರಿಂಗ್ ಅಂತ ಹೇಳ್ತಾರೆ. ಈಗ ನಾನು ಹೇಳ್ತಾ ಇರೋದು ಇಲ್ಲಿ ಕುಸುಮ ಅವರೇ, ಈಗ ಬಂದಿದೆ, ನಾವು ಧರ್ಮ ವಿಜಯ ಅಂತ ಏನು ಮಾತಾಡ್ತಾ ಇದ್ದೀವಿ, ಧರ್ಮ ಯುದ್ಧವನ್ನು ನಾವು ಏಕಾಂಗಿಯಾಗಿ ಯಾವತ್ತು ಸಾರಿದ್ವಿ, ಅದರ ಮೂಲವನ್ನು ನಾವು ಯಾವಾಗ ಹುಡುಕಿದ್ವಿ, ಇದರ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನೋದನ್ನು ಪವರ್ TV ಎಳೆಯಾಗಿ ಬಿಚ್ಚಿಕೊಟ್ಟಿತ್ತು. ಈಗ ಈ ಬುರುಡೆ ಗ್ಯಾಂಗ್ ಅಂತ ನಾವು ಹೇಳ್ಕೊತ ಬರ್ತಾ ಇದೀವಲ್ಲ, ಜನರ ಮುಂದೆ ಬೆತ್ತಲೆ ಆಗುವಂತಹ ಟೈಮ್ ಬಂದಿದೆ. ಐ ಥಿಂಕ್ ಇವರ ಗೇಮ್ಗಳೆಲ್ಲ ಎಂಡ್ ಆಗುವ ಕಡೆಯ ಏನು ಆಟ ಇದೆ ಅಲ್ವಾ, ಆ ಆಟವು ಈಗ ಮುಕ್ತಾಯ ಹಂತದಲ್ಲಿ ಬಂದು ನಿಂತಿದೆ ಕುಸುಮ ಅವರೇ. ಎಸ್ ಸರ್, ಈಗ ಪ್ರಾರಂಭದಿಂದಲೂ ಕೂಡ ನೋಡ್ಕೊಂಡು ಬರ್ತಾ ಇದ್ದೀವಿ ಇವರ ಷಡ್ಯಂತ್ರಗಳನ್ನು, ಬಹುಪಾಲು ಈ ವಿಚಾರವನ್ನು 100% ಅದರ ಕ್ರೆಡಿಟ್ 100% ನಿಮಗೆ ಅದು ಸಲ್ಲಬೇಕಾಗಿರುವಂಥದ್ದು. SIT ರಚನೆ ಆಗಲಿಕ್ಕೂ ಮುನ್ನ ಹೀಗೆ ಆಗ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ಅದನ್ನು ತೋರಿಸ್ಕೊಟ್ಟಿದ್ದು ವಿತ್ ಫೀಲ್ಡ್ಗೆ ಹೋಗಿ ಸಾಕ್ಷಿ ಸಮೇತವಾಗಿ ತಿಳಿಸ್ಕೊಟ್ಟಿದ್ದೀರಿ. ಕಾಂಗ್ರೆಸ್ ಸರ್, ಈಗ ನನ್ನ ಪ್ರಶ್ನೆ ಏನಪ್ಪಾ ಅಂತಂದರೆ, ಇಷ್ಟೆಲ್ಲ ಮಾಡಿದ್ದಾರೆ, ಈಗ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧವಾಗಿ ಅಪಪ್ರಚಾರ ಮಾಡಿದ್ದಾರೆ, ಧರ್ಮ ವಿರೋಧಿ ಕೆಲಸವನ್ನು ಮಾಡಿದ್ದಾರೆ, ಪ್ರತಿಷ್ಠಿತ ವ್ಯಕ್ತಿಯ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡುವಂಥದ್ದು, ಅಪಪ್ರಚಾರವನ್ನು ಮಾಡುವಂಥ ಕೆಲಸಗಳಾಗಿದೆ. ಚಿನ್ನಯ್ಯ ಹೊರತುಪಡಿಸಿದ ಹಾಗೆ ಇನ್ಯಾರು ಯಾಕೆ ಅರೆಸ್ಟ್ ಆಗಿಲ್ಲ ಅನ್ನುವಂಥ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಸಾರ್ವಜನಿಕರು ಎಲ್ರಿಗೂ ಕಾಡುವಂಥದ್ದು ಸಹಜ. ಚಿನ್ನಯ್ಯ ಹೊರತುಪಡಿಸಿ ಇವನ್ ಸುಜಾತಾ ಭಟ್ ಕೂಡ ಒಪ್ಪಿಕೊಂಡಿದ್ದಾರೆ, ಎಸ್ ಇದೆಲ್ಲ ಷಡ್ಯಂತ್ರ, ಇವರೇ ಮಾಡಿಸಿದ್ದು ಅನ್ನುವಂಥ ವಿಚಾರವನ್ನು ಚಿನ್ನಯ್ಯ ಒಪ್ಪಿಕೊಂಡಿದ್ದಾನೆ, ಜೊತೆಗೆ ಸುಜಾತಾ ಭಟ್ ಒಪ್ಪಿಕೊಂಡಿದ್ದಾರೆ. ಯಾಕೆ ಇನ್ನೂ ಕೂಡ ಅರೆಸ್ಟ್ ಆಗ್ತಾ ಇಲ್ಲ, ಇವರು ಅರೆಸ್ಟ್ ಯಾಕೆ ಮಾಡ್ತಾ ಇಲ್ಲ, ಯಾಕೆ ಕ್ರಮ ಆಗ್ತಾ ಇಲ್ಲ, ತಕ್ಷಣಕ್ಕೆ ಯಾಕೆ ಯಾವುದೇ ಕ್ರಮಗಳು ಆಗ್ತಾ ಇಲ್ಲ, ಸರ್ಕಾರ ಜೊತೆಯಲ್ಲಿ ನಿಂತಿದೆಯಾ, ರಾಜಕಾರಣಿಗಳು ನಿಂತ್ಕೊಂಡಿದ್ದಾರಾ, ಅಥವಾ ತನಿಖೆ ಹಾದಿ ಕರೆಕ್ಟ್ ಆಗಿದೆಯಾ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಏನು ಹೇಳ್ತೀರಿ ಸರ್?
ನೋಡಿ, ಮೋರ್ ದೆನ್ ಅರೆಸ್ಟ್ ಈ ಒಂದು ಇಶ್ಯೂಸ್ ಅನ್ನು ಕನ್ಕ್ಲೂಷನ್ಗೆ ತರುವಂತಹ ಬಹಳ ದೊಡ್ಡ ಜವಾಬ್ದಾರಿ SIT ಮತ್ತು ಡಾಕ್ಟರ್ ಪ್ರಣಬ್ ಮೊಹಂತಿ ಅವರಿಗಿತ್ತು. ಯಾಕಂದ್ರೆ ಮೋರ್ ದೆನ್ ಕಾನ್ಸಂಟ್ರೇಟಿಂಗ್ ಆನ್ ಅರೆಸ್ಟ್, ಈ ಸತ್ಯ ಹೊರಗಡೆ ಬರಬೇಕಿತ್ತು. ಈ ಇನ್ವೆಸ್ಟಿಗೇಷನ್ ಡಿಟೇಲ್ ಆದರೆ ಇನ್ ಡಿಟೇಲ್, ಯಾಕಂದ್ರೆ ಇದು ಜಸ್ಟ್ ಒಂದು ಯಾರ ಮೇಲಿನ ಆರೋಪ ಆಗಿರಲಿಲ್ಲ. ಇದು ಹಿಂದೂ ಧರ್ಮದ ಏನು ನಾವು ಧರ್ಮಕ್ಷೇತ್ರವಾದ ಧರ್ಮಸ್ಥಳದ ಮೇಲೆ ಇರುವ ಆರೋಪ. ಅದು ಮತ್ತೆ ಸಾಮಾಜಿಕವಾಗಿ ನಾವು ಎಲ್ಲರೂ ಹೇಳ್ಕೊಂಡು ನಡೆದಾಡುವ ಮಂಜುನಾಥ ಅಂದ್ಕೊಂಡು ಪೂಜಿಸಿಕೊಂಡು ಬಂದಂತಹ ಕಾವಂದ್ರ ಮೇಲೆ ಇರುವ ಆರೋಪ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಯಾವ ರೀತಿಯಾಗಿ ತಗೊಂಡು ಹೋಗಲಾಗಿತ್ತು, ಯಾವ ರೀತಿಯಾಗಿ ದಾರಿ ತಪ್ಪಿಸಲಾಗಿತ್ತು ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಎಲ್ಲೋ ಇದು ಧರ್ಮವನ್ನು ಒಡೆಯುವುದು ಮಾತ್ರ ಅಲ್ಲ, ಇದು ಧರ್ಮಗಳ ಮಧ್ಯ ಏನು ಬಿರುಕನ್ನು ಬಿಡಿಸಿ ಒಂದು ರೀತಿಯ ದೇಶದ್ರೋಹದ ಕೆಲಸ, ಧರ್ಮದ್ರೋಹದ ಕೆಲಸ, ಸಾಮಾಜಿಕ ದ್ರೋಹ ಎಲ್ಲ ನಡೀತಿದ್ರು ಕೂಡ ಯಾವುದೋ ಒಂದು ರೀತಿಯಲ್ಲಿ ಜನಗಳು ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಏನು ಕಮೆಂಟ್ಗಳನ್ನು, ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಸುದ್ದಿಗಳನ್ನು ನೋಡಿ ದಾರಿ ತಪ್ಪಿದ್ರು ಅನ್ನುವ ಸ್ಥಿತಿಯಲ್ಲಿರುವಾಗ ಸಮಾಜಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ದಂಗೆ ಅವರಿಗೆ ಮೋದಿ ಟು ಸಿದ್ದರಾಮಯ್ಯ ಅಥವಾ ಕೋರ್ಟ್ಗಳನ್ನೇ ಅಡ್ಜಸ್ಟ್ ಮಾಡಿಕೊಳ್ಳುವಷ್ಟು ಶಕ್ತಿ ಕಾವಂದ್ರಿಗಿದೆ ಅನ್ನುವ ರೀತಿಯಲ್ಲಿ ಪೋಟ್ರೆ ಆದಾಗ ಈಗ SIT ಅವರಿಗೆ ಇದ್ದಂತಹ ಬಹಳ ದೊಡ್ಡ ಏನು ಒಂದು ರೀತಿಯ ಚಾಲೆಂಜ್ ಏನಾಗಿದ್ರೆ ಅಂದರೆ, ಈ ಕೇಸನ್ನು ಇನ್ ಡಿಟೇಲ್ ಆಗಿ, ಅದು ಅವರ ಪರ ಅಲ್ವೋ ಇವರ ಪರ ಅಲ್ಲ, ಅದು ಸತ್ಯದ ಪರ ಆಗಬೇಕಾದ್ರೆ ದಿಸ್ ಅಲಿಗೇಷನ್ ಏನಿದೆ ಅಲ್ವಾ, ಇದು ಒಂದು ರೇಪು ಅಥವಾ ಒಂದು ಬುರುಡೆಯ ಮೇಲೆ ಅಲ್ಲ, ಇದು ಸಾವಿರಾರು ರೇಪ್ ಮತ್ತು ಸಾವಿರಾರು ಬುರುಡೆಯ ಮೇಲೆ ನಿಂತಿರೋದ್ರಿಂದ ಇದು ಒಂದು ಪ್ರತಿಷ್ಠಿತ ಹಿಂದೂ ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಮಾತ್ರ ಅಲ್ಲ, ಪ್ರತಿಷ್ಠಿತ ಏನು ವ್ಯಕ್ತಿಯ ಮೇಲೇನೂ ಆಗಿರೋದ್ರಿಂದ ದಿಸ್ ಇಸ್ ವೆರಿ ಚಾಲೆಂಜಿಂಗ್. ಇದರಲ್ಲಿ ಸಮಾಜವನ್ನು ಇಬ್ಬಾಗ ಮಾಡಿ ಇಷ್ಟರವರೆಗೆ ಏನು ಧರ್ಮವನ್ನು ಇಬ್ಬಾಗ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಆಗ್ತಾ ಇತ್ತು. ಆದರೆ ವೇರ್ SIT ಈಸ್ ಕಾನ್ಸಂಟ್ರೇಟೆಡ್ ಹಿಯರ್ ಅಂದರೆ ಸತ್ಯವನ್ನು ಹೊರಗಡೆ ತರಬೇಕು ವಿನಃ ಫಸ್ಟ್ ಲೆಟ್ ಅಸ್ ನಾಟ್ ಕಾನ್ಸಂಟ್ರೇಟ್ ಆನ್ ಅರೆಸ್ಟ್. ಪುನಃ ಅರೆಸ್ಟ್ ಮಾಡಿದ ಮೇಲೆ SIT ಮೇಲೆ ಈಗಾಗಲೇ ನಿಮಗೆ ಗೊತ್ತಿದೆ ಹಲವು ಆರೋಪಗಳನ್ನು ಈ ಬುರುಡೆ ಗ್ಯಾಂಗ್ ಮೊದಲೇ ಮಾಡಿಯಾಗಿದೆ. SITಯಲ್ಲಿ ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಯಾವುದೋ ಒಬ್ಬ ಅಡ್ವೊಕೇಟ್ ಬಂದು 2,000 ಕೋಟಿ ತಗೊಂಡ್ರು, 3,000 ಕೋಟಿ ತಗೊಂಡ್ರು, ಅವ್ರು ಅಲ್ಲಿ ಸಿಕ್ಕಿದ್ರು, ಇಲ್ಲಿ ಇವರು ಸಿಕ್ಕಿದ್ರು ಅಂತ. ಬಟ್ SITಗೆ ಈ ಕೇಸನ್ನು ಕನ್ಕ್ಲೂಷನ್ಗೆ ತರಬೇಕಾದ್ರೆ ದೇ ನೀಡೆಡ್ ಎ ಡಿಟೈಲ್ ಇನ್ವೆಸ್ಟಿಗೇಷನ್. ನಾನು ಹೇಳ್ತಾ ಇದ್ದೀನಲ್ಲ, ಈವನ್ ಆಫ್ಟರ್ 183 ನಾವು ಹೇಳ್ದಂಗೆ 183 ಆದ ಕೂಡಲೇ ಇವರನ್ನು ಅರೆಸ್ಟ್ ಮಾಡಬಹುದು. ಬಟ್ SIT ಈಸ್ ವೆಯ್ಟೆಡ್ ಟಿಲ್ ದೇ ಕಲೆಕ್ಟ್ ಟೆಕ್ನಿಕಲ್ ಎವಿಡೆನ್ಸ್ ಇರಲಿ, ಅಥವಾ FSL ರಿಪೋರ್ಟ್ಗಳಿರಲಿ, ಅಥವಾ ಐ ವಿಟ್ನೆಸಸ್ಗಳಿರಲಿ, ಅಥವಾ ಸರ್ಕಮ್ಟೆನ್ಸಸ್ ಎವಿಡೆನ್ಸ್ಗಳಲ್ಲಿರಲಿ, ಎಲ್ಲದನ್ನೂ ಕಲೆಕ್ಟ್ ಮಾಡಿ ಹೌದು ಇದು ಒಂದು ಷಡ್ಯಂತ್ರ, ಇದು ಒಂದು ಅಬ್ಯಾಕ್ಮೆಂಟ್ ಆಕ್ಟಲ್ಲಿ ಬರುತ್ತೆ, ಇದು ಒಂದು ಷಡ್ಯಂತ್ರದಲ್ಲಿ ಬರುತ್ತೆ, ಇದು ಕಾನ್ಸ್ಪಿರಸಿ ಥಿಯರಿ ಇದರಲ್ಲಿದೆ, ಅದು ಬಿಟ್ಟರೆ ಇದರಲ್ಲಿ ಪರ್ಜುರಿ ಇದೆ ಅನ್ನುವುದನ್ನು ಪ್ರೂವ್ ಮಾಡಬೇಕಾದ್ರೆ ದಟ್ ಈಸ್ ನಾಟ್ ಈಸಿ. ವೆನ್ SIT ಈಸ್ ಕನ್ಫರ್ಮ್ಡ್, ಈಗ ನೀವು ಹೇಳಿದ್ರಿ BN ಆಕ್ಟ್ಸ್ ಪ್ರಕಾರ ಏನು 231 238ವರೆಗೆ ತಗೊಂಡ್ರೆ ಇವರಿಗೆ ಜೀವಾವಧಿ ಶಿಕ್ಷೆವರೆಗಿನ ಶಿಕ್ಷೆ ಆಗಬಹುದನ್ನುವ ಚಾನ್ಸ್ ಇದ್ದಾಗ, ಇಫ್ SIT ಈಸ್ ಗೋಯಿಂಗ್ ಟು ಫೈಲ್ ಏನು ಕಂಪ್ಲೇಂಟ್ ರಿಪೋರ್ಟ್ ವಿತ್ ಎ ವೀಕ್ ಎವಿಡೆನ್ಸಸ್ ಆರ್ ನಾಳೆ ಅದು SITಗೆ ತಿರುಗು ಬಾಣವಾಗಬಾರದು ಅನ್ನುವ ರೀತಿಯಲ್ಲಿ ಎವ್ರಿ ನೋಟಿಸಸ್ ಪ್ರತಿ ಒಂದು ಹಂತದಲ್ಲೂ ಕೂಡ ಅವರಿಗೆ 10 ನೋಟಿಸ್ಗಳನ್ನು ಇಶ್ಯೂ ಮಾಡಲಾಯಿತು. 10 ಬಾರಿ ಅವರನ್ನು 8-10 ಗಂಟೆ ಇನ್ವೆಸ್ಟಿಗೇಷನ್ ಮಾಡಲಾಯಿತು. ಎಲ್ಲ ಕಲೆಕ್ಟಿವ್ ವಿಡಿಯೋ ಇನ್ವೆಸ್ಟಿಗೇಷನ್ಗಳನ್ನು ಮಾಡಲಾಯಿತು, ವಿಡಿಯೋ ರೆಕಾರ್ಡಿಂಗ್ಗಳನ್ನು ಮಾಡಲಾಯಿತು, ಅವರ ಸರ್ಕಮ್ಸ್ಟೆನ್ಸಸ್ ಎವಿಡೆನ್ಸ್ಗಳನ್ನು, ಐ ವಿಟ್ನೆಸಸ್ಗಳನ್ನು ಇನ್ಕ್ವೈರಿ ಮಾಡಲಾಯಿತು. ಎಲ್ಲ ಆದ ಮೇಲೆ 41A ನೋಟಿಸ್ ಕೊಡ್ತಾರೆ, ನೀವು ಪುನೊಮ್ಮೆ ಬರಬೇಕು, ಹಾಜರಿಗೆ ಬರಬೇಕಂತ. ಇಷ್ಟೆಲ್ಲ ಆಗುವಾಗ ಬುರುಡೆ ಗ್ಯಾಂಗ್ಗೆ ಆಗ ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ, ಇದು ನಾವು ಹಾಕಿದಂಥ ಉರುಳು ಇವತ್ತು ನಮ್ಮ ಕುತ್ತಿಗೆಗೆ ಬೀಳ್ತಾ ಇದೆ, ವಿ ಆರ್ ಸ್ಟ್ರಕ್ಡ್ ಹಿಯರ್ ಅಂತ ಹೇಳುವಾಗ ನೀವು ನೋಡಿದ್ರಿ ಸುಜಾತ ಅವರನ್ನು ಕರ್ಕೊಂಡು ಬಂದು ಯಾವ ರೀತಿಯಾಗಿ ಆ ಒಂದು ತಾಯಿಯನ್ನು ಮಿಸ್ಲೀಡ್ ಮಾಡಿದ್ರು. ತದನಂತರ ಎಲ್ಲವೂ ಆ ತಾಯಿಯ ಮೇಲೆ ಹಾಕಿದ್ರು, ನಾವು ಸುಜಾತ ಭಟ್ರನ್ನು ನಂಬ್ಕೊಂಡು ಬಂದು ಹಾಳಾದ್ವಿ ಅಂತ ಹೇಳಿದ ರೀತಿಯಲ್ಲಿ ಈಗ ಯಾವಾಗ ಮಹೇಶ್ ತಿಮರೋಡಿ ಮೇಲೆ ಗಡಿಪಾರಿನ ಆದೇಶ ಆಗುತ್ತೆ, ಮಹೇಶ್ ತಿಮರೋಡಿ ನಾನೊಬ್ಬ ಹೀರೋ, ನಾನು ಯಾವುದಕ್ಕೂ ಹೆದರಲ್ಲ, ನನ್ನನ್ನು ಫಸ್ಟ್ ಅರೆಸ್ಟ್ ಮಾಡಿ ಅಂತ ಹೇಳಿ ತಿರುಗ್ತಾ ಇದ್ದ ಈ ನಾಲಾಯಕ ಏನು ಬುರುಡೆ ಗ್ಯಾಂಗ್ ಇದೆ, ಯಾವಾಗ 41A ನೋಟಿಸ್ ಇಶ್ಯೂ ಆಗುತ್ತೆ, ಎಬ್ಸ್ಕಾಂಡ್ ಆಗ್ತಾರೆ. ಮಹೇಶ್ ತಿಮರೋಡಿ ನೀವು ನೋಡಿ 50 ದಿನಗಳ ಎಬ್ಸ್ಕಾಂಡಿಂಗಲ್ಲಿ ಇರ್ತಾನೆ. ಗಿರೀಶ್ ಮಟ್ಟನ್ ಎಬ್ಸ್ಕಾಂಡಿಂಗ್ ಆಗ್ತಾನೆ, ಎಲ್ಲೋ ಮೂಲೆಯಲ್ಲಿ ನಿಂತ್ಕೊಂಡು ಯಾವ್ದೋ ಮನೆಯಲ್ಲಿ ಅವಿತ್ಕೊಂಡು ಬಿಟ್ಟು ಯೂಟ್ಯೂಬ್ಗಳಿಗೆ ವಿಡಿಯೋವನ್ನು ಬಿಡ್ತಾ ಇರ್ತಾರೆ. ಇಂತಹ ಹಂತದಲ್ಲಿ SITಯಲ್ಲಿ ತಾವು ಬಚಾವಾಗ್ಬೋದು, SITಯ ಮೇಲೆ ಬ್ಲೇಮ್ ಮಾಡ್ಕೊಂಡು ಹೋಗ್ಬಿಟ್ಟು ತಾವು ಹೇಳಿ ಮಾಡಿಸಿದಂತಹ FIR ಮತ್ತೆ ತಾವು ಹೇಳಿ ಮಾಡಿಸಿದಂತಹ SITಯನ್ನೇ
ಕ್ಲೋಸ್ ಮಾಡಿ ಆ FIR ಅನ್ನು ಕ್ವಾಶ್ ಮಾಡಿ ಅಂತ ಹೋಗಿದ್ದು ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ಕೇಸ್ ಇದ್ರೆ ಆ ಕೇಸು ಇದೇ ಒಂದು ಕೇಸ್ ಆಗಿರ್ಬೋದು ಅಂತ ಹೇಳ್ತಾ ಈಗ ನಾವು SIT ಇಸ್ ವೆಕೇಟೆಡ್ ದ ಸ್ಟೇ. ಈಗ ನಿಜವಾದ ಆಟ ಶುರುವಾಗಿದೆ. ಧರ್ಮ ಯುದ್ಧವು ಕಡೆಯ ಹಂತಕ್ಕೆ ಬಂದು ತಲುಪಿದೆ. ಕುಸುಮ ಅವರೇ, ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಮಾಹಿತಿ. ಎಸ್, ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ನೋಡಿ ಮಹತ್ವದ ಬೆಳವಣಿಗೆ ಆಗಿರುವಂಥದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಈಗ ಬಹಳಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರಾಕೇಶ್ ಶೆಟ್ಟಿ ಸರ್ ಕೂಡ ವಿಚಾರಗಳನ್ನು ಕೂಡ ತಿಳಿಸಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಆದಂತಹ ಘಟನಾವಳಿಗಳಿಗೆ ಸಂಬಂಧಪಟ್ಟ ಹಾಗೆ ಫಸ್ಟ್ ನಮ್ಮ ಪವರ್ ಟಿವಿಯೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನು ಕೂಡ ಬಯಲು ಮಾಡಿದ್ದು. SIT ರಚನೆ ಆಗಲಿಕ್ಕೂ ಮುನ್ನ ಹೀಗೀಗೆ ಇಂಥವರೇ ಇದರಲ್ಲಿ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಮುಂದೆ ತಿಮುರೋಡಿಯ ಗ್ಯಾಂಗ್ ಫಸ್ಟ್ ಕ್ಯಾಮ್ರಾ ಕಂಡ್ರೆ ಸಾಕು ಓಡೋಡಿ ಅಬ್ಬಬ್ಬಬ್ಬ ಯೂಟ್ಯೂಬರ್ಸ್ಗೆಲ್ಲ ದುಡ್ಡು ಕೊಟ್ಟು ಅವರು ಹೇಳಿಕೆಗಳನ್ನು ಕೊಡಿಸುವಂಥದ್ದು. ಕ್ಯಾಮ್ರಾ ಕಂಡ್ರೆ ಸಾಕು ಬಂದು 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 ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಆದರೆ ಇವತ್ತಿನ ಪರಿಸ್ಥಿತಿ ಅವ್ರದ್ದು ಯಾವ ರೀತಿ ಆಗಿದೆ ಅಂದರೆ ತಾವೇ ಹೆಣದಂತಹ ಬಲೆಗೆ ಅವರು ತಗಲಾಕೊಂಡಿದ್ದಾರೆ. ಈಗ ಹೇಳಿಕೆಗಳನ್ನು ಕೊಡಿ ಅಂದರೆ ಕ್ಯಾಮ್ರಾ ಕಂಡ್ರೆ ಓಡೋಗುವಂತಹ ಪರಿಸ್ಥಿತಿಗೆ ಇವತ್ತು ಅವರ ಪರಿಸ್ಥಿತಿ ತಲುಪಿದೆ.